ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕೇವಲ 10 ನಿಮಿಷದಲ್ಲಿ ತಯಾರಾಗುವಂತಹ ಒಂದು ಹೆಲ್ದಿಯಾದ ಪನ್ನೀರ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಪನ್ನೀರ್ ನಮ್ಮ ಮೂಳೆಗಳಿಗೆ ಹಾಗೂ ಹಲ್ಲುಗಳಿಗೆ ಮತ್ತು ಹೃದಯಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತದೆ. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 2 ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಹಾಗೆ ನಾನು ಇಲ್ಲಿ ಒಂದು ಟೊಮೆಟೊವನ್ನು ದಪ್ಪದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟು ಇವು ತಣ್ಣಗಾದ್ಮೇಲೆ ಟೊಮೆಟೊ ಹಾಗೂ ಈರುಳ್ಳಿಯನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ, ಹಾಗೆ ನಾನಿಲ್ಲಿ ಕಾಜುನ ನೆನೆ ಇಟ್ಟಿದ್ದೆ ಅವುಗಳನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿಯನ್ನು ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಗಿರಬೇಕು ಪೇಸ್ಟು. ಇಲ್ಲಿ ನಾನು ಪೇಸ್ಟ್ ಮಾಡುವಾಗ ನೀರನ್ನು ಯೂಸ್ ಮಾಡಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ. ಈಗ ಮತ್ತೊಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕಿ ಅದಕ್ಕೆ ಜೀರಿಗೆ ಮತ್ತು ನಾವು ಹೀಗೆ ತಯಾರಿಸಿದ ಪೇಸ್ಟನ್ನು ಸೇರಿಸೋಣ. ಈ ಪೇಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ನಾವು 2 ರಿಂದ 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಗ್ರೇವಿಯಲ್ಲಿ ಕಾಜುನ ಆ್ಯಡ್ ಮಾಡಿದ್ದೆ. ಕಾಜು ಹಾಕುವುದರಿಂದ ಗ್ರೇವಿಯಲ್ಲಿ ಒಂದು ಕ್ರೀಮಿನೆಸ್ಸನ್ನು ನಾವು ಕಾಣ್ಬೋದು. ಕಾಜು ಹಾಕುವುದರಿಂದ ಗ್ರೇವಿ ಥಿಕ್ಕಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಬರುತ್ತೆ. ಹಾಗಾಗಿ ನಾನು ಕಾಜುನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾಜುವನ್ನು ನಾನು ಒಂದು 15 ನಿಮಿಷ ಮುಂಚೆನೇ ನೆನೆ ಇಟ್ಟಿದ್ದೆ. ಕಾಜುನ ನೆನೆಸೋದು ನಿಮಗೆ ನೆನಪಿಲ್ಲ ಅಂತಂದರೆ ಒಂದು 5 ನಿಮಿಷ ಬಿಸಿನೀರಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಗ್ರೇವಿಗೆ ಖಾರ, ಉಪ್ಪು, ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. 1-2 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. 1-2 ನಿಮಿಷ ಆದ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಈ ಮೊಸರು ಕುಕ್ ಆಗೋಕ್ಕೆ 1-2 ರಿಂದ 3 ನಿಮಿಷ ತಗೊಳುತ್ತೆ. ಹಾಗೆ ಇಲ್ಲಿ ಮೊಸರನ್ನು ಆ್ಯಡ್ ಮಾಡುವಾಗ ಗ್ಯಾಸ್ ಫ್ಲೇಮನ್ನು ಲೋ ಆಗಿಡಬೇಕು. ಒಂದು ವೇಳೆ ಗ್ಯಾಸ್ ಫ್ಲೇಮ್ ಹೈ ಇಟ್ಟು ಮೊಸರನ್ನು ಆ್ಯಡ್ ಮಾಡಿದ್ರೆ ಮೊಸರು ಒಡೆದೋಗುತ್ತೆ. ಇದರಿಂದ ಗ್ರೇವಿಯ ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಸರಿಯಾಗಿ ಬರಲ್ಲ. ಇದಕ್ಕೆ ನಾನೀಗ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ. ಪನ್ನೀರನ್ನು ಡೈರೆಕ್ಟಾಗಿ ಹಿಂಗೂ ಸೇರಿಸ್ಬೋದು, ಇಲ್ಲ ಅಂತಂದರೆ ಇದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೇವಿಗೆ ಪನ್ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀರನ್ನು ಆ್ಯಡ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಪನ್ನೀರ್ ರೆಸಿಪಿ ರೆಡಿ. ನೀರು ನಿಮಗೆ ಗ್ರೇವಿ ಥಿಕ್ ಆಗಬೇಕಾ ಅಥವಾ ಲೂಸ್ ಆಗಬೇಕಾ ಅಂತ ನೀವು ಡಿಸೈಡ್ ಮಾಡಿಕೊಂಡು ಹಾಕೋಬೋದು. ನೀವು ಒಂದ್ಸಲ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.